ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಸುರ್ಭಿ, ನನ್ನ ಹೆಸರು ಮಾಳವಿಕಾ ಮೋಹನ್. ಗೊತ್ತು, ನೀವು ಹೆಸರಾಂತ ಸೈಕಿಯಾಟ್ರಿಸ್ಟ್. ನಿಮ್ಮನ್ನ ಯಾಕೆ ಕರೆಸಿದ್ದಾರೆ, ನೀವೇನ್ ಮಾಡಬೇಕು ಅಂತಿದ್ದೀರಾ ಎಲ್ಲ ಗೊತ್ತಿದೆ ಡಾಕ್ಟರ್. ಓಹೋ, ಹಾಗಿದ್ರೆ ನನ್ನ ಕೆಲಸ ಸುಲಭ ಆಯಿತು. ನೋಡಮ್ಮ, ನೀನು ನನ್ನನ್ನು ಒಬ್ಬ ಡಾಕ್ಟರ್ ಹತ್ರ ನೋಡೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಹಿತೈಷಿ ಅನ್ಕೋ, ನಿನಗೆ ಸಹಾಯ ಮಾಡೋಕೆ ಬಂದಿರೋ ಸ್ನೇಹಿತೆ ಅಂತ ತಿಳ್ಕೊ, ಆಯ್ತಾ? ಒಟ್ನಲ್ಲಿ ನಾನು ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡಬೇಕು ಅಲ್ವಾ? ಎಲ್ಲರೂ ನನ್ನನ್ನ ಅನುಮಾನದ ದೃಷ್ಟಿನಲ್ಲೇ ನೋಡ್ತಿದ್ದಾರೆ, ಆದ್ರೆ ನೀವು ಮಾತ್ರ ನನ್ನ ಒಂದು ಸಬ್ಜೆಕ್ಟ್ ಥರ ನೋಡ್ತಿದ್ದೀರಾ. ಸ್ನೇಹಿತರ ಹತ್ರ ನಮ್ಮ ಭಾವನೆಗಳನ್ನ ಹಂಚ್ಕೋಬಹುದು, ಹಿತೈಷಿಗಳ ಹತ್ರ ನಮ್ಮ ಕಷ್ಟಗಳನ್ನ ಹಂಚ್ಕೋಬಹುದು. ಆದ್ರೆ ಒಬ್ಬ ಡಾಕ್ಟರ್ ಹತ್ರ ಅವ್ರು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ಬೋದು. ನಿಮಗೆ ನಾನು ಸ್ನೇಹಿತೆ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರಯೋಗಕ್ಕೆ ಒಂದು ವಸ್ತು ಆಗ್ಬೋದು ಅಷ್ಟೇ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸುರ್ಭಿ. ನಾನು ಬರೀ ಬಾಯಿ ಮಾತಿಗೆ ನಿನಗೆ ಸ್ನೇಹಿತೆ ಹಿತೈಷಿತೆ ಹೇಳ್ತಲ್ಲಮ್ಮ. ಹಾಗೆ ನಾನು ನಿನ್ನನ್ನು ಒಬ್ಬ ಪೇಷಂಟ್ ಥರ ಟ್ರೀಟ್ ಮಾಡ್ತೀನಿ ಅಂತ ಅನ್ಕೋಬೇಡಮ್ಮ. ನನಗೆ ನಿನ್ನ ವಿಚಾರದಲ್ಲಿ ಬಹಳಷ್ಟು ಕುತೂಹಲ ಇದೆ. ನೀನು ಇಲ್ಲಿ ಸಬ್ಜೆಕ್ಟ್ ಅಲ್ಲ, ಒಂದು ವಿಸ್ಮಯ. ನೀನು ಏನು ಅನುಭವಿಸ್ತಾ ಇದೆಯೋ ಅದು ತೀರಾ ಹೊಸ್ತು. ನಾನು ಬರೀ ನಿಮ್ಮ ಮನೆಯವ್ರಿಗಷ್ಟೇ ಸಹಾಯ ಮಾಡೋಕ್ಕಿಲ್ಲಿ ಬಂದಿಲ್ಲ. ಸಾಧ್ಯವಾದರೆ ನಿನಗೂ ಸಮಾಧಾನ ಆಗೋ ಹಾಗೆ ಪರಿಹಾರ ಹುಡುಕೊಡ್ತೀನಿ. ತುಂಬ ಥ್ಯಾಂಕ್ಸ್ ಡಾಕ್ಟರ್. ನನಗಿವಾಗ ಬೇರೆ ಯಾವ ಆಪ್ಷನೂ ಇಲ್ಲ. ನೀವನ್ನೆಲ್ಲ ಹೇಗೆ ನೋಡ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಆದರೆ ನೀವು ಕೇಳೋ ಪ್ರಶ್ನೆಗಳಿಗೆ, ನೀವು ಮಾಡೋ ಪ್ರಯೋಗಗಳಿಗೆ ನಾನು ಸಿದ್ಧ. ನೋಡಮ್ಮ ಸುರ್ಭಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವಿಸ್ಮಯವಾಗಿರೋದು ಏನು ಗೊತ್ತಾ? ಮನುಷ್ಯಗೆ ತಾವ್ಯಾರು, ತಾವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದಾರೆ, ತಮ್ಮ ಐಡೆಂಟಿಟಿ ಏನು ಅಂತ ತಿಳ್ಕೊಳ್ಳೋ ಜಿಜ್ಞಾಸೆ. ಆದರೆ ಅದಕ್ಕೆ ಇದುವರೆಗೂ ಯಾರು ನಿಖರವಾದ ಉತ್ತರನ ಕಂಡುಕೊಂಡಿಲ್ಲ. ಆದರೆ ಆಧ್ಯಾತ್ಮ ಬೇರೆ, ಮನುಷ್ಯಾಸ್ತ್ರ ಬೇರೆ. ಯಾರು ಇದಕ್ಕೆ ತರ್ಕಬದ್ಧವಾದಂಥ ಉತ್ತರನ ಕಂಡಿಡ್ಕೊಂಡಿಲ್ಲ. ಈಗ ಹೇಳು, ನಿನಗೆ ನೀನು ಸುರಭಿ ಅಂತ ಯಾವಾಗ ಅನ್ಸಕ್ಕೆ ಶುರುವಾಯ್ತು? ನಾನು ಸುರಭಿ ಅಂತ ಅನ್ಸೋ ಪ್ರಶ್ನೆನೇ ಬರಲ್ಲ ಡಾಕ್ಟರ್. ಕಾಳಿ ಬೆಟ್ಟದಲ್ಲಿ ನನ್ನ ಪ್ರಜ್ಞೆ ಕಳ್ಕೊಂಡೆ. ಮತ್ತೆ ನನಗೆ ಪ್ರಜ್ಞೆ ಬಂದಾಗ ರಾಜಶೇಖರ್ ಅನ್ನೋರ್ ಮನೇಲಿದ್ದೆ. ಇವೆರಡರ ಮಧ್ಯೆ ನನಗೇನು ವ್ಯತ್ಯಾಸ ಆಗಿಲ್ಲ ಡಾಕ್ಟರ್. ಯಾಕೆಂದ್ರೆ ನಾನು ಪ್ರಜ್ಞೆ ಕಳ್ಕೊಂಡಾಗ್ಲೂ ಸುರಭಿಯಾಗಿದ್ದೆ, ಪ್ರಜ್ಞೆ ಬಂದ್ಮೇಲೂ ಸುರಭಿಯಾಗಿದ್ದೆ. ನನಗೆ ವ್ಯತ್ಯಾಸ ಅನ್ಸಿದ್ದು ಅಂದ್ರೆ ನಾನು ಯಾಕೆ ಪರಿಚಯ ಇಲ್ದಿರೋ ದೇಹದಲ್ಲಿದ್ದೀನಿ ಅಂತ. ನಿನಗೆ ತಲೆ ಪೆಟ್ಬಿಡಕ್ ಮುಂಚೆ ನೀನು ಎಲ್ಲಿದ್ದೆ ಅಂತ ನೆನಪಿದ್ಯಾ? ಮನೇಲಿದ್ದೆ ಡಾಕ್ಟರ್. ಅವತ್ತು ದೀಪಾವಳಿ ಹಬ್ಬ ಆಗಿದ್ರಿಂದ ನಮ್ಮ ಆಫೀಸ್ನವ್ರಿಗೆಲ್ಲ ಬೋನಸ್ ಕೊಡಕ್ಕೋಸ್ಕರ ಆಫೀಸಿಗೆ ಹೋಗಿದ್ದೆ. ಅದಾದ್ಮೇಲೆ ಬರ್ತಾ ದಾರಿನಲ್ಲಿ ನೀನೇನ್ ಟ್ಯಾಟೂ ಹಾಕೊಂಡಿರೋ ವ್ಯಕ್ತಿ ನೋಡ್ದೆ. ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದೆ. ಅದಾದ್ಮೇಲೆ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ನಿನಗೆ ಸಂಪೂರ್ಣವಾಗಿ ಸುರಭಿ ನೆನಪಿನ ಶಕ್ತಿ ಬಂದ್ಬಿಟ್ಟಿದೆ ಅಲ್ವಾ? ಇಲ್ಲ ಡಾಕ್ಟರ್, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಈ ಸುರಭಿ ನೆನಪಿನ ಶಕ್ತಿಗೆ ಹೊಸ ರೂಪ ಬಂದಿದೆ ಅಷ್ಟೇ. ಇವ್ರು ಯಾರು ನಿನ್ನ ಗುರ್ತು ಹಿಡಿತಾ ಇಲ್ಲ. ಸುರಭಿ ಅಂತ ನಿನ್ನ ಒಪ್ಕೊಳಕ್ಕೆ ಯಾರೂ ತಯಾರಿಲ್ಲ. ಇದ್ರ ಬಗ್ಗೆ ನಿನಗೇನು ಅನ್ಸುತ್ತೆ? ಸಾವಿನ ದವಡೆಯಿಂದ ಪಾರಾಗಿ ಮತ್ತೆ ನಾನು ಅವ್ರಿಗೆ ಈ ರೂಪದಲ್ಲಿ ಸಿಕ್ಕಿರೋದು ಅವರ ಅದೃಷ್ಟ, ನಂದೂರಾದೃಷ್ಟ. ಈಗ ಅವರು ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅದನ್ ಬಿಟ್ರೆ ಅವ್ರಿಗೆ ಬೇರೆ ಯಾವ ಆಪ್ಷನ್ನೂ ಇಲ್ಲ. ನನಗೂ ಅವ್ರನ್ನ ಹೇಗೆ ನಂಬಿಸ್ಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ.